ಡಿಸ್ಚಾರ್ಜ್ ಆಗಿಲ್ಲ. ಹಾ, ಈ ವೀಕ್ನಲ್ಲಿ ಆಗುತ್ತೆ. ಎಸ್, ನಾನು ಅದೇ ಪ್ಲಾನ್ ಮಾಡಿದ್ದೀನಿ. ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ರಾಧಿಕಾ ವಿಶು ಮನೆಗೆ ಹೋಗ್ತಾಳೆ. ಆಗ ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲ ಇಲ್ಲ, ಯಾರಿಗೂ ಅನುಮಾನನೂ ಬಂದಿಲ್ಲ. ಒಂದು ಸಣ್ಣ ಕ್ಲೂ ಕೂಡ ಯಾರಿಗೂ ಬಿಟ್ಕೊಟ್ಟಿಲ್ಲ. ಹಾ, ಓಕೆ, ಬಾಯ್. ಈ ವಿಷಯನ ಪ್ರಣವ್ಗೆ ಹೇಳಬೇಕು. ನಾಳೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವನ ಹೆಲ್ಪ್ ನನಗೆ ಬೇಕಾಗತ್ತೆ. ಅಟ್ಲೀಸ್ಟ್ ಕೆಲಸ ಮುಗಿಯೋರ್ಗಾದ್ರೂ ಅವನ ಜೊತೆ ನೈಸ್ ಆಗಿರ್ಬೇಕು. ಏನಂತಾರೆ ಮಿಸಸ್ ಭಾರದ್ವಾಜ್? ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಡಾಕ್ಟರ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಹೇಳಿದಷ್ಟು ಪದೇ ಪದೇ ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಯು ಆರ್ ಮೇಡ್ ಫಾರ್ ಈಚ್ ಅದರ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ನೀವಿಬ್ಬರು ಜೋಡಿ ಚೆನ್ನಾಗಿದೆ. ಕೊನೆವರೆಗೂ ನಗ್ನಗ್ತಾ ಇರಿ. ವಿಶಾಲ್, ಟೇಕ್ ಕೇರ್ ಆಫ್ ಹರ್. ಎಸ್ ಸರ್, ಥ್ಯಾಂಕ್ ಯು. ಸರಿ, ನೀವೆಲ್ಲ ಕಾರ್ ಹತ್ರ ಇರಿ, ನಾನು ಬಿಲ್ ಕೊಟ್ಟು ಬರ್ತೀನಿ. ಹೊಡಿ. ಹಲೋ, ಎಲ್ಲಿದ್ದೀಯಾ ನೀನು? ಅಲ್ಲ ಕಣೋ, ಹೇಳಿದ ಕೆಲಸ ಯಾಕೆ ಮಾಡಲ್ಲ ನೀವು ಸರಿಯಾಗಿ? ಪ್ರಾಣ ಹಿಂಡೋ ಶನಿ ಯಾಕಾದ್ರೂ ಬಂತು? ಕರ್ಕೊಂಡು ಅಯ್ಯೋ ಅಯ್ಯೋ ರಾಮ. ಯಾಕಮ್ಮ, ಈಗೇನಾಯ್ತು? ತಾಯ್ದೆ, ಇನ್ನು ನಾನು ಬದುಕಿದ್ದೀನಿ ಕಣೋ, ಬದುಕಿದ್ದೀನಿ. ಯಾಕಮ್ಮ ಅಪಶಕ್ನದ ಮಾತಾಡ್ತೀಯ? ಏನಾಯ್ತು ಅಂತ ಹೇಳ್ಬಾರ್ದಾ? ಅತ್ತೆ, ಏನಾಯ್ತು ಅಂತ ಹೇಳಿ. ಅಮ್ಮ, ಅಜ್ಜಿ ಕಾಲಿನ ಮೂಳೆಗೆ ಪೆಟ್ಟು ಬಿದ್ದಿದೆ.
ಹೇಳೋದಲ್ವಾ ಮಗಳೇ? ಅಮ್ಮ, ಅಜ್ಜಿ ಹಾಸ್ಪಿಟಲ್ಗೆ ಹೋಗಿ ಬಂದ್ಲು. ಮೊದ್ಲೇ ವಯಸ್ಸಾದವಳು, ಕಾಲ್ ಮುರ್ಕೊಂಡು ಮೂಲೆ ಸೇರಿದ್ದೀನಿ. ನನ್ ಬಗ್ಗೆ ಯಾರ್ ಗಮನ ಕೊಡ್ತಾರೆ? ಯಾಕಮ್ಮ ಹಾಗೆ ಹೇಳ್ತೀಯ? ನೋಡು, ನಿನಗೆ ಇಂಗ್ಲಿಷ್ ವೈದ್ಯ ಆಗಲ್ಲ. ದೇವಕಿ, ನಾನು ಆನಂದಪುರಕ್ಕೆ ಹೋಗ್ಬಿಟ್ಟು ಆ ಪಂಡಿತರ ಹತ್ರ ನಾಟಿ ಔಷಧಿ ತಂದ್ಬಿಡ್ತೀನಿ. ಹಾ ಏನಮ್ಮ? ಹಾ ಹಾ. ಶಾಸ್ತ್ರಿಗಳೇ, ಈ ಸಮಯದಲ್ಲಿ ಈ ವಿಷಯ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ರಾಧಿಕಾನ ಮನೆ ಕರ್ಕೊಂಡು ಹೋಗೋ ವಿಷಯ. ನಾವೇನು ಯೋಚನೆ ಮಾಡಬೇಡಿಮ್ಮ. ಅಮ್ಮನಿಗೆ ಔಷಧಿ ತಂದ್ಕೊಟ್ಬಿಟ್ಟು ಬಂದು ಕೂಡಲೇ ಅದಕ್ಕೆ ನಾನು ಏರ್ಪಾಟ್ ಮಾಡ್ಕೊಡ್ತೀನಿ ತಾಯಿ, ಮಾಡ್ಕೊಡ್ತೀನಿ. ಬರ್ಲಮ್ಮ? ದೇವಕಿ ಬರ್ತೀನಿ, ಅಮ್ಮ ಬರ್ತೀನಿ. ದೇವ್ಕಿ, 1 ನಿಮಿಷ ಬಂತೆ. ಅಯ್ಯೋ, ತಡೆಯಕ್ಕಾಗಲ್ಲ ಕಣೆ, ಅಷ್ಟು ನೋವು. ವಿಶು, ವಿಶು, ಅಜ್ಜಿ. ಬಾರೋ ಹೊರಡೋಣ. ಇಲ್ಲ ಅಜ್ಜಿ, ನಾನಿವತ್ತು ಇಲ್ಲೇ ಇರ್ತೀನಿ. ಯಾಕೋ? ಅಜ್ಜಿ, ರಾಧಿಕಾ ಅದಕ್ಕೆ ಬರ್ದೆ ಅವ್ರು ಬರ್ತಾರಾ ಹೇಳಿ? ಹಾಗಲ್ಲ ಅಜ್ಜಿ, ರಾಧಿಕನ್ನ ಈ ಸ್ಥಿತಿಲಿ ಬಿಟ್ಟು ಹೋಗೋದು ನನ್ಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಅದರಲ್ಲೂ ರಾಧಿಕಾ ಸ್ವಲ್ಪ ನಡೆಯೋ ಹಾಗಾಗಿದ್ರೂ ಪರವಾಗಿರ್ಲಿಲ್ಲ. ಈ ಸಮಯದಲ್ಲಿ ಇರ್ಲಿ ಬಿಡು ವಿಶು. ಹೇಗಿದ್ರು ಶಾಸ್ತ್ರಿಗಳು ಔಷಧಿ ತರಬೇಕು ಅಂತ ಬೇರೆ ಊರಿಗೆ ಹೋಗಿದ್ದಾರೆ. ಇನ್ಮುಂದೆ ನೀನ್ ಇವ್ರ ಮನೆಗೆ ಮಗಾನೂ ಹೌದು, ಅಳಿಯಾನೂ ಹೌದು. ಇಲ್ಲಿ ಅವ್ರ ಬಗ್ಗೆ ಕಾಳಜಿ ವಹಿಸೋದು ನಿನ್ ಜವಾಬ್ದಾರಿ. ಸರಿ ಅಜ್ಜಿ. ನಾವಿನ್ ಹೊರಡ್ತೀವಿ. ಈ ನೋವು ತಡೆಯಕ್ಕಾಗಲ್ವಲ್ಲ. ಅಯ್ಯೋ, ಯಾರಿಗೂ ಬೇಡಪ್ಪ ಈ ಕಷ್ಟ. ಅಮ್ಮ, ದೇವ್ಕಿ, ನಾವಿನ್ ಹೊರಡ್ತೀವಿ. ಸರಿ. ನಮಸ್ಕಾರ. ಸುಭದ್ರಮ್ಮನವರೇ, ಏನು ಯೋಚನೆ ಮಾಡಬೇಡಿ. ನಿಮ್ ಕಾಲ್ ಬೇಗ ಗುಣ ಆಗತ್ತೆ. ಜೋಪಾನ. ಬರ್ತೀವಿ. ಹುಷಾರಾಗಿ ಹೋಗಿ ಬನ್ನಿ. ರಾಧಿ, ಬಾ. ಹುಷಾರು ಹುಷಾರು. ಬಂದೆ. ನೋವಾಗ್ತಿದ್ಯಾ? ಸ್ವಲ್ಪ. ಆಗಲ್ಲ, ಆಗಲ್ಲ. ಪಾಪ, ಈ ವಯಸ್ಸಲ್ಲಿ ಹೀಗಾದ್ರೂ ತುಂಬಾ ಕಷ್ಟ. ಕೊನೆ ಪಕ್ಷ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಹಾಗಾದ್ರೂ ಸಾಕು. ನಿಜ, ನನಗೂ ಹಾಗೆ ಅನಿಸ್ತು. ಆದರೆ
ಏನು ಹೆದರ್ಕೋಬೇಕಾಗಿಲ್ಲ. ಮಾವ ಹೇಗಿದ್ರು ಮೆಡಿಸಿನ್ ತರೋದಕ್ಕೆ ಹೋಗಿದ್ದಾರೆ. ಬೈ ಚಾನ್ಸ್ ಅದರಲ್ಲೂ ಕಡಿಮೆ ಆಗಲಿಲ್ಲ ಅಂದರೆ ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿದ್ರಾಯ್ತು. ಹೇಗೋ ಅವ್ರು ಆದಷ್ಟು ಬೇಗ ವಾಸಿ ಆದ್ರೆ ಸಾಕು. ಏಯ್, ನೀನು ರೆಸ್ಟ್ ತಗೋ. ಬರೋವಾಗ ಡಾಕ್ಟ್ರು ಬರ್ದು ಕೊಟ್ಟಿರೋ ಮೆಡಿಸಿನ್ ತರೋದನ್ನೇ ಮರ್ತ್ಬಿಟ್ಟೆ. ನಾನು ಬೇಗ ಹೋಗಿ ತಗೊಂಡು ಬರ್ತೀನಿ. ನೀನು ಮಲ್ಕೊ. ನಿಧಾನ. ಬೇಗ ಬರ್ತೀನಿ. ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ರಾಧಿಕನ ಔಷಧಿ ಮರ್ತು ಬಂದಿದ್ದೀನಿ, ನಾನು ಹೋಗಿ ತಗೊಂಡು ಬರ್ತೀನಿ. ಸರಿ ಕಣಪ್ಪ, ಹೋಗ್ಬಿಟ್ಟ. ಮಾರಿ ಅವಳಿಂದಾಗಿ ನನಗೆ ಈ ಗತಿ ಬಂದಿತ್ತು. ನನ್ನ ಜೀವ ತೆಗಿಯೋಕೆ ಅಂತಾನೆ ಬಂದಿದ್ದಾಳೆ ಅವಳು. ಅಜ್ಜಿ, ನಿಮಗೆ ಹುಚ್ಚಿ ಹಿಡ್ದಿದೆ. ಹುಚ್ಚು ನನಗಲ್ಲ, ನಿಮ್ಮಪ್ಪನಿಗೆ, ನಿಮ್ಮ ಅಮ್ಮನ ಹುಚ್ಚು. ಇದ್ದಿದ್ರೆ ಮನೆ ಮಗಳನ್ನ ಹೊರಗಡೆ ಹಾಕಿ ಆ ಮನೆ ಹಾಳಿನ ವಿಷ ಮದುವೆ ಮಾಡ್ಕೊಡ್ತಿದ್ರ. ಅತ್ತೆ, ನಿಮ್ಮ ದ್ವೇಷಕ್ಕೆ ಅರ್ಥನೇ ಇಲ್ಲ. ರಾಧಿಕಾ ಏನ್ ಶಾಶ್ವತವಾಗಿ ಇಲ್ಲೇ ಇದ್ದು ಬಿಡಲ್ಲ. ಇವ್ರ ಮನೆಗ್ ಬಂದ ತಕ್ಷಣ ಅವಳ ಗಂಡನ ಮನೆಗೆ ವಾಪಸ್ ಹೊಟ್ಟೋಗ್ತಾಳೆ. ವಿಷು ವಿಶಾಖನ್ ಗಂಡ, ಅವಳ ಗಂಡ ಸುಡುಗಾಡಲ್ಲಿದ್ದಾನೆ. ಅಜ್ಜಿ ನೋಡಿ, ನೀವು ರಾತ್ರಿ ಇಡೀ ಮಲ್ಗಿಲ್ಲ. ಈಗ ಸ್ವಲ್ಪ ಹೊತ್ತು ಮಲ್ಗಿ ರೆಸ್ಟ್ ಮಾಡಿ. ಅಮ್ಮ, ನಾನು ಹಿತ್ತಲಲ್ಲಿ ಬಟ್ಟೆ ಒಣಗಾಕ್ತೀನಿ. ಅತ್ತೆ, ಒಂದ್ ಸ್ವಲ್ಪ ಹೊತ್ತು ನಾನು ರಾತ್ರಿ ಅಡಿಗೆಗೆ ಇಟ್ಟು ಬರ್ತೀನಿ. ಬೆಂಕಿ ಬಿದ್ರು ಸಾಯ್ಲಿಲ್ಲ. ನರಕಾಸುರನ ವಂಶದವಳೇ ಇರಬೇಕು. ಬಹುಶಃ ನನ್ನ ಕೈಯಿಂದಾನೇ ನಿನ್ನ ಪ್ರಾಣ ಹೋಗ್ಬೇಕು ಅಂತ ನಿನ್ನ ಹಣೆ ಮೇಲೆ ಬರೆದಿದೆ ಅಂತ ಕಾಣುತ್ತೆ. ಕೃಷ್ಣ, ಅಜ್ಜಿ ನೋವನ್ನ ಕಡಿಮೆ ಮಾಡು. ಅವ್ರನ್ನ ಅರಳೋದನ್ನ ನೋಡಕ್ಕಾಗ್ತಿಲ್ಲ. ಅವ್ರ ಆರೋಗ್ಯವಾಗಿಲ್ಲ ಅಂದ್ರೆ ಮನೇಲಿ ಎಲ್ರೂ ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ಅವ್ರ ನೋವನ್ನ ನಿವಾರಣೆ ಮಾಡು ಕೃಷ್ಣ. ರಾಧಿಕಾ, ಅವರವರ ಸುಖ ದುಃಖಕ್ಕೆ ಅವರವರೇ ಹೊಣೆ. ಆದ್ರೂ ಕೃಷ್ಣ, ಈ ವಯಸ್ಸಲ್ಲಿ
ನೋವನ್ನ ಸಹಿಸ್ಕೊಳ್ಳೋದು ಕಷ್ಟ ಅಲ್ವಾ? ನಮ್ಗೇನೋ ದೇಹದಲ್ಲಿ ಶಕ್ತಿ ಇದೆ, ಮನಸ್ಸು ಗಟ್ಟಿ ಇದೆ. ಆದ್ರೆ ಅವ್ರ ಸ್ಥಿತಿ ಹಾಗಲ್ಲ ಅಲ್ವಾ? ಆದರೆ ಎಲ್ಲರೂ ತಮ್ಮ ತಮ್ಮ ಕರ್ಮದ ಫಲವನ್ನು ಇಂದೆಲ್ಲ ನಾಳೆ ಅನುಭವಿಸಲೇಬೇಕು. ಕಷ್ಟ, ನೋವು, ಸಂಕಟಗಳು ಬಂದಾಗ ಅವನ್ನು ಎದುರಿಸಲೇಬೇಕು. ಅದರಿಂದಲೇ ಅವರ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ತವಾಗಬೇಕು, ಮುಕ್ತಿ ಸಿಗಬೇಕು. ಆದ್ರೆ ಕೃಷ್ಣ, ಕ್ಷಮೆ ಅನ್ನೋದೇ ಇಲ್ವಾ? ಅಜ್ಜಿನ ಕ್ಷಮಿಸ್ಬಿಡು. ಅವ್ರ ನೋವು ನಿವಾರಣೆ ಆಗದೆ ಇರಬಹುದು, ಆದ್ರೆ ಅವ್ರ ನೋವನ್ನ ಕಡಿಮೆ ಮಾಡು. ಅವ್ರ ನೋವನ್ನೆಲ್ಲ ನನಗ್ ಕೊಡು. ನಾನು ಅನುಭವಿಸ್ತೀನಿ.